ಕೃಷಿ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದು ಇದೇ ತಿಂಗಳ 18ನೇ ತಾರೀಕು. ಈ ಒಂದು ಅದರ ವಿಚಾರವಾಗಿ ಮಾತನಾಡಲು ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳಾದಂಥ ರೈತ ಮೋರ್ಚಾದ ರಾಜ್ಯ ಕಾರ್ಯದರ್ಶಿಗಳಾದಂಥ HR ಅಶೋಕ್ ಅವರಿದ್ದಾರೆ. ನಮ್ಮ ನಾಡಿದ್ದು 18ನೇ ತಾರೀಕು ಗುರುವಾರ ಈ ಒಂದು ನೈಸರ್ಗಿಕ ಕೃಷಿ ಕಾರ್ಯಾಗಾರವನ್ನು ನಾವು ಕೆರಗೋಡು ಹೋಬಳಿಯ ಮನ್ನಾಯಕನಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೇವೆ. ಬೆಳಗಿನ 10:30 ಸಮಯಕ್ಕೆ ಈ ಒಂದು ವಿಚಾರವಾಗಿ ಮತ್ತು ಅದರ ಉದ್ದೇಶಗಳೇನು ಅಂತೇಳಿ ಹೇಳೋದಕ್ಕೆ, ಸವಿಸ್ತಾರವಾಗಿ ಹೇಳೋದಕ್ಕೆ ಅಶೋಕ್ ಅವರು ಮತ್ತು ಜೋಗಿ ಅವರು ನಿಮ್ಮ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ನರೇಂದ್ರ ಮೋದಿಜಿ ಅವರು ಪ್ರಧಾನಿಗಳಾಗಿ 12 ವರ್ಷಗಳನ್ನ ತುಂಬಿಸಿರುವಂತಹ ಸಂದರ್ಭದಲ್ಲಿ ದೀರ್ಘಕಾಲದ ಚುನಾಯಿತ ಪ್ರಧಾನಿ ಅಂತೇಳಿ ದಾಖಲೆಯನ್ನು ದಾಖಲಿಸಿ ಇವತ್ತು ಮುನ್ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಿತಿನ್ ಗಡ್ಕರಿ ಅವರು ಕೆಲವೊಂದು ಕಾರ್ಯಕ್ರಮಗಳನ್ನ ಎಲ್ಲ ಮಂಡಲದಲ್ಲಿ ಮಾಡಬೇಕು ಅಂತೇಳಿ ಸೂಚನೆಯನ್ನು ನೀಡಿದ್ದಾರೆ. ಆ ಸೂಚನೆ ಪ್ರಕಾರವಾಗಿ ಕೇಂದ್ರ ಸರ್ಕಾರದ ಯೋಜನೆಗಳ ಜನಪ್ರತಿನಿಧಿಗಳಿಗೆ ಸಾಮಾನ್ಯ ಜನರಿಗೆ ತಲುಪುವಂತ ಕೆಲಸಗಳನ್ನ ಮಾಡಬೇಕು ಅನ್ನುವಂಥದ್ದು, ಮಾಧ್ಯಮ ಸಂವಾದಗಳನ್ನು ಮಾಡುವಂಥದ್ದು, ಮತ್ತೆ ಬುದ್ಧಿಜೀವಿಗಳು, ಪ್ರಗತಿಪರರು, ಬುದ್ಧಿಜೀವಿಗಳು ಅಂದ್ರೆ ನಮ್ಮ ಪಕ್ಷದ ಹೊರತುಪಡಿಸಿ ಬೇರೆಯವ್ರನ್ನ ಪ್ರಮುಖರನ್ನ ಕರೆಸಿ ಅವ್ರ ಜೊತೆ ಸಂವಾದವನ್ನು ಮಾಡುವಂಥದ್ದು, ಸಮಾವೇಶಗಳನ್ನು ಮಾಡುವಂಥದ್ದು, ಜೊತೆಗೆ ತಾಯಿ ಹೆಸರಿನಲ್ಲಿ ಒಂದು ಗಿಡವನ್ನು ನೆಡಬೇಕು ಅನ್ನುವಂಥ ಉದ್ದೇಶದಿಂದ ಪ್ರತಿಯೊಂದು ಬೂತ್ನಲ್ಲೂ 10 ಗಿಡಗಳನ್ನು ನೆಡಬೇಕು ಅನ್ನುವಂಥ ಸೂಚನೆ ಪ್ರಕಾರ ನಾವು ಈಗಾಗಲೇ ಗಿಡ ನೆಡುವ ಕಾರ್ಯಕ್ರಮ ಮಾಡಿದ್ದೇವೆ. ಜೊತೆಗೆ ಯೋಗ ದಿನಾಚರಣೆಯನ್ನ ಮಾಡಬೇಕು ಅನ್ನುವಂಥದ್ದು ಜೂನ್ 21ರಂದು ಎಲ್ಲಾ ತಾಲೂಕು ಕೇಂದ್ರಗಳಲ್ಲೂ ಸಾಮೂಹಿಕ ಯೋಗ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥದ್ದು. ಅದರ ಭಾಗವಾಗಿ ಸಾವಯವ ಕೃಷಿಕರ ಕಾರ್ಯಾಗಾರಗಳನ್ನ ಎಲ್ಲಾ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಮಾಡಬೇಕು ಅನ್ನುವಂಥ ಸೂಚನೆಯನ್ನ ಕೊಟ್ಟಿದ್ದಾರೆ. ಆ ಸೂಚನೆ ಪ್ರಕಾರವಾಗಿ ನಾವು ಮಂಡ್ಯ ಜಿಲ್ಲೆ ವತಿಯಿಂದ ಮಾರಗುಡಿ ಗ್ರಾಮದಲ್ಲಿ ಸಾವಯವ ಕೃಷಿಕರ ತೋಟದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅಲ್ಲಿ ಸುಮಾರು 106 ಸಾವಯವ ಕೃಷಿಯನ್ನು ಮಾಡ್ತಿರ್ತಕ್ಕಂಥ ರೈತರು ಸಮಾವೇಶ ಆಗುತ್ತೆ. ನಮ್ಮ ರಾಷ್ಟ್ರೀಯ ಉಪಾಧ್ಯಕ್ಷರಾದಂಥ ಜಯಸುಬ್ರಹ್ಮಣ್ಯ ಕುಮಾರ್ ಅವರು ಆಗಮಿಸುತ್ತಿದ್ದಾರೆ. ಜೊತೆಗೆ AS ಪಾಟೀಲ್ ಮಂಡಳಿ ನಮ್ಮ ರಾಜ್ಯ ರೈತ ಮೋರ್ಚಾ ಬಿಜೆಪಿ ಅಧ್ಯಕ್ಷರು, ಮತ್ತೆ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಡಾಕ್ಟರ್ ಉಮೇಶ್ ಅವರು, ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ರೈತ ಮೋರ್ಚಾ ಡಾಕ್ಟರ್ ರವೀಂದ್ರ ಕುಮಾರ್ ಅವರು, EC ನಿಂಗೇಗೌಡರು, KS ನಿಂಗೇಗೌಡರು, ಸಿದ್ದರಾಮಯ್ಯ ಅವರು ಎಲ್ಲರೂ ಇರ್ತಾರೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷರಾದಂಥ ಅಶೋಕ್ ಅವರು ವಹಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ರೈತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಾಗಾರದಲ್ಲಿ ಸಿಗುವಂತ ಸವಲತ್ತುಗಳನ್ನು ಮತ್ತು ವಿಚಾರಗಳನ್ನ ತಿಳ್ಕೊಂಡು ಹೋಗಿ ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸಾವಯವ ಕೃಷಿ ತೊಡಗಿಸ್ಕೋಬೇಕು ಅಂತೇಳಿ ಒಂದು ವಿನಂತಿಯನ್ನು ಮಾಡ್ತಾ, ಈಗಾಗಲೇ ನಮ್ಮಲ್ಲಿ